ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಸಾಧನ ಶಂಕರ್ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಾ, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಂಜನಾಯಕ್ ಸರ್ ಅವರು ಕರ್ನಾಟಕ ಭೂಗೋಳಶಾಸ್ತ್ರ ಅಂತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಪುಸ್ತಕವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಜಗತ್ತಿಗೆ. ಸರ್, ನಮ್ಮ ಅಕಾಡೆಮಿಯಲ್ಲಿ ಮ್ಯಾಕ್ಸಿಮಮ್ ಆ ಬುಕ್ಕು ಸೇಲ್ ಆಗ್ತಿದೆ ಸರ್. ಹುಡುಗರು ಸರ್ ಈ ಬುಕ್ಕನ್ನು ಕಳಿಸಿ ಅಂತ. ಈ ಕರ್ನಾಟಕ ಭೂಗೋಳ ಜಿಯೋಗ್ರಫಿಯ ಲೇಖಕರಾಗಿರ್ತಕ್ಕಂಥ ನಂಜನಾಯಕ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಆತ್ಮೀಯ ಸ್ನೇಹಿತರಿಗೆ ವೈಯಕ್ತಿಕವಾಗಿ ಸಾಧನ ಶಂಕರ್ ಅಕಾಡೆಮಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಜಿಯೋಗ್ರಫಿನ ಹೇಗೆ ಓದೋದು ಅಂತ, ಈ ಜಿಯೋಗ್ರಫಿನ ಯಾವ ರೀತಿ ಪಾರ್ಟ್ ಮಾಡ್ಕೊಂಡು ಹೇಗೆ ಓದೋದು, ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ಜಿಯೋಗ್ರಫಿಯ ಯಾವ ಟಾಪಿಕ್ಗಳ ಮೇಲೆ ಹೆಚ್ಚು ಪ್ರಶ್ನೆಗಳು ಬರುತ್ತೆ, ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾರೆ ಸ್ನೇಹಿತರೆ. ಎಲ್ಲರೂ ಕೂಡ ಇವತ್ತು ಈ ಜಿಯೋಗ್ರಫಿನ ಹೇಗೆ ಓದಬೇಕು ಅನ್ನೋದನ್ನು ಕೇಳಿ ಎಂಜಾಯ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಕ್ಲಾಸಸ್ಗಳನ್ನು ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ತಮ್ಮೆಲ್ಲರ ಪರವಾಗಿ ನಂಜನಾಯಕ್ ಸರ್ ಅವರಿಗೆ ಮತ್ತೊಮ್ಮೆ ಸಾಧನ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ನಮಸ್ಕಾರ ನಂಜನಾಯಕ್ ಸರ್ ಅವರೇ. ಥ್ಯಾಂಕ್ ಯು ಸರ್. ಹಾಯ್ ಸ್ಪರ್ಧಾ ಮಿತ್ರರೇ, ಎಲ್ರಿಗೂ ಕೂಡ ನಮಸ್ಕಾರ. ಇಷ್ಟೊತ್ತು ಶಂಕರ್ ಸರ್ ಅವರು ನನ್ನ ಒಂದು ಕಿರುಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಸ್ಪರ್ಧಾತ್ಮಕ ಯುಗಕ್ಕೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ ಅನ್ನುವಂಥದ್ದು ಒಂದು ಮಾಸ್ಟರಿ ಸಬ್ಜೆಕ್ಟ್. ಅದು ಈ ಭೂಗೋಳ ವಿಷಯದ ಮೇಲೆ ಕನಿಷ್ಠ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು KS ಆಗಿರ್ಬೋದು, UPSC ಆಗಿರ್ಬೋದು, ಹಾಗೆ PC, HSTR, GPSTR ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನಿಷ್ಠ ಅಂದರೆ 15ರಿಂದ 20 ಪ್ರಶ್ನೆಗಳನ್ನು ಕೇಳ್ತಾನೆ. ಭಾಳಷ್ಟು ವಿದ್ಯಾರ್ಥಿಗಳು ನೀವು ಈ ಒಂದು ಜಿಯೋಗ್ರಫಿ ವಿಷಯವನ್ನು 10th ಮಾತ್ರ ಓದಿರೋದು. ಅದಾದ ನಂತರದಲ್ಲಿ ಈ ಸಬ್ಜೆಕ್ಟನ್ನು ನೀವು ಓದಿರಲ್ಲ. ಕೆಲವೊಬ್ಬರು ಮಾತ್ರ PU ಮತ್ತು ಡಿಗ್ರಿಯಲ್ಲಿ ಜಿಯೋಗ್ರಫಿ ವಿಷಯವನ್ನು ಓದಿರ್ತೀರಿ. ಆದರೆ ಇದು ಎಷ್ಟು ಇಂಪಾರ್ಟೆಂಟಪ್ಪ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಬೇಕಂದ್ರೆ ಈ ಸಬ್ಜೆಕ್ಟ್ ಬಗ್ಗೆ ನಮಗೆ ಹೆಚ್ಚಿನ ನಾಲೆಡ್ಜ್ ಬೇಕಾಗತ್ತೆ. ಆದರೆ ತುಂಬ ಸಿಂಪಲ್ಲಾಗಿ ಈ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ಈ ಸಬ್ಜೆಕ್ಟಲ್ಲಿ ಹೆಚ್ಚಿನ ಅಂಕವನ್ನು ನಾವು ಗಳಿಸ್ಬೋದು ಅಂತ ನೋಡೋದಾದರೆ, ಸಬ್ಜೆಕ್ಟ್ ಯಾವುದಾಗಿದೆ ಆ ಸಬ್ಜೆಕ್ಟನ್ನು ಓದಬೇಕಾದ್ರೆ ನಾವು ಅದನ್ನು ಪಾರ್ಟ್ ಮಾಡಿಕೊಂಡು ಓದಬೇಕು. ಆ ಪಾರ್ಟ್ ಹೇಗಿರಬೇಕು ನೋಡಿ, ಜಿಯೋಗ್ರಫಿ ವಿಷಯವನ್ನು ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಭೂಗೋಳ ವಿಷಯವನ್ನು ಏನು ಜಿಯೋಗ್ರಫಿ ಇದೆಯಲ್ಲ, ಈ ಜಿಯೋಗ್ರಫಿ ವಿಷಯವನ್ನು ಪಾರ್ಟ್ ಮಾಡ್ಕೊಳ್ತಾ ಸ್ಟಡಿ ಮಾಡಬೇಕಾಗತ್ತೆ. ಹೇಗೆ ಪಾರ್ಟ್ ಮಾಡ್ಕೋಬೇಕು, ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಫಸ್ಟು ಇಂಡಿಯನ್ ಜಿಯೋಗ್ರಫಿ ಅಂತ ಬರುತ್ತೆ. ಇಂಡಿಯನ್ ಜಿಯೋಗ್ರಫಿ ಅಂದರೆ ಭಾರತದ ಭೂಗೋಳ ಅಂಥೇಳಿ. ಸೊ 2ನೇ ಭಾಗವಾಗಿ ಮಾಡ್ಕೋಬೇಕು ಕರ್ನಾಟಕ ಜಿಯೋಗ್ರಫಿ ಅಂತ, ಕರ್ನಾಟಕ ಭೂಗೋಳ ಅಂಥೇಳಿ ಮತ್ತೊಂದು ಪಾರ್ಟ್ ಮಾಡ್ಕೊಳ್ತೀವಿ. ಅದಾದ ನಂತರದಲ್ಲಿ ನಾವು ನೋಡಿ ವರ್ಲ್ಡ್ ಜಿಯೋಗ್ರಫಿ ಅಂತ ಮತ್ತೊಂದು ಪಾರ್ಟ್ ಮಾಡ್ಕೊಳ್ತೀವಿ. ವರ್ಲ್ಡ್ ಜಿಯೋಗ್ರಫಿ ಅಂದರೆ ಪ್ರಾಪಂಚಿಕ ಭೂಗೋಳ. ಇನ್ನೊಂದು ಪಾರ್ಟ್ ಯಾವುದಪ್ಪ ಅಂದರೆ ಫಿಸಿಕಲ್ ಜಿಯೋಗ್ರಫಿ. ಫಿಸಿಕಲ್ ಜಿಯೋಗ್ರಫಿ ಅಂದರೆ ಪ್ರಾಕೃತಿಕ ಭೂಗೋಳ ಅಂಥೇಳಿ. ನೋಡಿ, ಈ ರೀತಿ ಜಿಯೋಗ್ರಫಿಯನ್ನು ಸ್ಟಡಿ ಮಾಡಬೇಕಾದ್ರೆ ಇಂಡಿಯಾ, ಕರ್ನಾಟಕ, ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ನೀವು ಎಲ್ಲಿಂದನಾದ್ರೂ ಸ್ಟಾರ್ಟ್ ಮಾಡ್ಬೋದು. ಯಾವುದಕ್ಕೂ ಕೂಡ ಒಂದಕ್ಕೊಂದು ನಿಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಆಗಲ್ಲ. ಈಗ ಇಂಡಿಯನ್ ಜಿಯೋಗ್ರಫಿಯನ್ನು ಓದ್ತಿರಂದರೆ ಕಂಪ್ಲೀಟ್ ಇಂಡಿಯಾದ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಕರ್ನಾಟಕ ಜಿಯೋಗ್ರಫಿಯನ್ನು ಓದ್ತಿರಂದರೆ ಕರ್ನಾಟಕದ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಒಂದಕ್ಕೊಂದು ಲಿಂಕ್ ಇಟ್ಕೊಂಡು ಓದಬೇಕಂತ ಏನಿಲ್ಲ. ಆದರೆ ನಾವು ಜಿಯೋಗ್ರಫಿ ಅಂಥೇಳಿ ಸಬ್ಜೆಕ್ಟನ್ನು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಆದಷ್ಟು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಪ್ಪ ಅಂದರೆ ಫಿಸಿಕಲ್ ಜಿಯೋಗ್ರಫಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಫಿಸಿಕಲ್ ಜಿಯೋಗ್ರಫಿ ಆಗಿರ್ಬೋದು, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ, ಹಾಗೆ ವರ್ಲ್ಡ್ ಜಿಯೋಗ್ರಫಿ ಅಂಥೇಳಿ ಪಾರ್ಟ್ ಮಾಡಿಕೊಂಡು ಸ್ಟಡಿ ಮಾಡಬೇಕು. ಸರಿ, ಈ 4 ಭಾಗಗಳನ್ನಾಗಿ ಏನು ವಿಭಾಗ ಮಾಡಿಕೊಂಡು ಸ್ಟಡಿ ಮಾಡ್ತೀವಲ್ಲ, ಇಲ್ಲಿ ನ್ಯಾಚುರಲ್ ಜಿಯೋಗ್ರಫಿ ಬರುತ್ತೆ, ಹ್ಯೂಮನ್ ಜಿಯೋಗ್ರಫಿ ಬರುತ್ತವೆ. ಸೊ ಇದನ್ನು ಸಪ್ರೇಟಾಗಿ ಮಾರ್ಕ್ಸು ಕೂಡ ಡಿವೈಡ್ ಮಾಡ್ಕೊಳ್ತಾ ಹೋಗ್ತಾರೆ. ಈಗ 15ರಿಂದ 20 ಅಂಕಗಳಿಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿಯಲ್ಲಿ ಕ್ವಶನ್ಸನ್ನು ಕೇಳ್ತಾ ಬರ್ತಾನಂದಾಗ ನೋಡಿ, ಆದಷ್ಟು ಕ್ವಶನ್ಸ್ ರೈಸ್ ಆಗೋದು ಎಲ್ಲಿಯಪ್ಪ ಅಂತ ಕೇಳಿದ್ರೆ ಇಂಡಿಯಾ ಮತ್ತು ಕರ್ನಾಟಕ ಜಿಯೋಗ್ರಫಿಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಹಾಗಾದರೆ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿಯಲ್ಲೇ ಹೆಚ್ಚು ಕ್ವಶನ್ಸನ್ನು ರೈಸ್ ಮಾಡ್ತಾನಂದಾಗ ನಾವು ಅದನ್ನು ಹೇಗೆ ಓದಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಅದರ ಜೊತೆಗೆ ವರ್ಲ್ಡ್ ಜಿಯೋಗ್ರಫಿ ಮತ್ತು ಫಿಸಿಕಲ್ ಜಿಯೋಗ್ರಫಿಯ ಮೇಲೂ ಕೂಡ ಕ್ವಶನ್ ಕೇಳ್ತಾನೆ. ಇಲ್ಲಿ ಮ್ಯಾಕ್ಸಿಮಮ್ ಅಂತ ಕೇಳಿದ್ರು ಈ ಒಂದು 15 to 20 ಕ್ವಶನ್ಸ್ ಅಂತ ಕೇಳಿದರೆ ಇಲ್ಲಿ 10 ಕ್ವಶನ್ಸ್ಗಳು ಇವೆರಡರಲ್ಲೇ ಬರ್ತವೆ. ಇಂಡಿಯಾ ಮತ್ತು ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೇಳ್ತಾನೆ. ಇಲ್ಲೊಂದು 3 ಕ್ವಶನ್ ರೈಸ್ ಮಾಡ್ಬೋದು, ಅಲ್ಲೊಂದು 3 ಕ್ವಶನ್ ರೈಸ್ ಮಾಡ್ಬೋದು. ಓವರಾಲ್ ಆಗಿ ಒಂದು 15 to 20 ಕ್ವಶನ್ಸ್ವರೆಗೂ ಒಂದೊಂದು ಎಕ್ಸಾಮಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿ ಕ್ವಶನ್ಸನ್ನು ಕೇಳ್ತಾ ಬರ್ತಾನೆ.
ಹಾಗಾದರೆ ಇದನ್ನು ಓದುವಂತಹ ಒಂದು ವಿಧಾನ ಇದೆ, ಒಂದು ಪ್ಯಾಟ್ರನ್ ಇದೆ, ಹೆಂಗೆ ಓದಬೇಕು ಆ ಸಬ್ಜೆಕ್ಟನ್ನು. ನೀವು ಯಾರನ್ನೇ ಕೇಳಿ, ಯಾರೆಲ್ಲ ಸಾಧನೆ ಮಾಡಿದ್ದಾರೆ, ಯಾರೆಲ್ಲ ಏನು ಗೌರ್ಮೆಂಟ್ ಜಾಬನ್ನು ಪಡ್ಕೊಂಡಿದ್ದಾರೆ, ಅವರೆಲ್ಲರಿಗೂ ಕೇಳಿದಾಗ ನಿಮಗೇನಂತ ಸಜೆಷನ್ ಕೊಡ್ತಾರಪ್ಪ ಅಂದರೆ, ಆದಷ್ಟು ಗೌರ್ಮೆಂಟ್ ಬುಕ್ಕನ್ನು ಓದಿ, NCERT ಆಗಿರ್ಬೋದು, ಸ್ಟೇಟ್ ಸಿಲೆಬಸ್ ಆಗಿರ್ಬೋದು, ಆ ಬುಕ್ಸನ್ನು ಹೆಚ್ಚು ಫೋಕಸ್ ಮಾಡಿರಿ ಅಂತಲೇ ಹೇಳ್ತಾರೆ. ಈಗ ನಾವು ಸ್ಟೇಟ್ ಬುಕ್ಸನ್ನೇ ಇಟ್ಕೊಂಡು ಮಾತಾಡೋದಾದರೆ, ನಾವು ಜನರಲ್ PC, PSI, FDA ಈ ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಮತ್ತು KS ಎಕ್ಸಾಮಿಗೆ ಯೂಸ್ ಆಗೋ ರೀತಿಯಲ್ಲಿ ನಾವು ಸ್ಟೇಟ್ ಬುಕ್ಸನ್ನು ಓದ್ತೀವಿ. ಕನ್ನಡ ಮೀಡಿಯಮ್ಮಾರು ಓದಿ ಅಥವಾ ಇಂಗ್ಲೀಷ್ ಮೀಡಿಯಮ್ಮಾರು ಓದಿ, ನಿಮ್ಮ ಒಂದು ನಾಲೆಡ್ಜ್ ಹೇಗಿರುತ್ತೋ ಅದರ ಮೇಲೆ ಅಥವಾ ನಿಮ್ಮ ಲ್ಯಾಂಗ್ವೇಜ್ ಯಾವುದಿರುತ್ತೋ ಅದ್ರ ಮೇಲೆ ಓದ್ಕೊಳ್ತಾ ಹೋದರೆ ಆಯಿತು. ಹೆಂಗೆ ಓದಬೇಕು, ಈ ಸಬ್ಜೆಕ್ಟನ್ನು ಯಾವ ರೀತಿ ಓದಬೇಕು ನೋಡಿ. ಈಗ 4 ಭಾಗಗಳನ್ನಾಗಿ ವಿಭಾಗ ಮಾಡಿಕೊಂಡು 15ರಿಂದ 20 ಪ್ರಶ್ನೆಗಳು ಹೇಗೆ ಬರ್ತಾವೆ ಅಂಥೇಳಿ ನಮಗೆ ಗೊತ್ತಿರಬೇಕಲ್ವ. ಕೆಲವೊಂದು ಎಕ್ಸಾಮಲ್ಲಿ 40 ಕ್ವಶನ್ಸ್ವರೆಗೂ ಕೇಳಿದ್ದಾನೆ. ಒಂದು PSI ಎಕ್ಸಾಮಲ್ಲಿ 40 ಕ್ವಶನ್ಸ್ಗಳು ಜಿಯೋಗ್ರಫಿ ಮೇಲೆ ಕೇಳಿರುವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ಸೋಷಿಯಲ್ ಸೈನ್ಸ್ ಅಂತ ಬರುತ್ತೆ, HSTR ಮತ್ತು GPSTR ಎಕ್ಸಾಮ್ಸಲ್ಲಿ ಸೋಷಿಯಲ್ ಸೈನ್ಸ್ ಅಂತ ಬರುತ್ತೆ. ಅದರಲ್ಲೂ ಮ್ಯಾಕ್ಸಿಮಮ್ ಕ್ವಶನ್ಸು ರೈಸ್ ಆಗೋದು ಈ ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ಮೇಲೆ ಕೇಳ್ತಾನೆ. ಹಾಗಾದರೆ ಈ ಸಬ್ಜೆಕ್ಟನ್ನು ಯಾವ ರೀತಿಯಲ್ಲಿ ಓದಿದರೆ ನಿಮಗೆ ಈಸಿ ಆಗುತ್ತೆ ಅಂತ ನೋಡಿದಾಗ, ಈಗ ಎಲ್ಲರೂ ಹೇಳೋ ರೀತಿಯಲ್ಲಿ ಹೋದಾಗ ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಬುಕ್ಸನ್ನು ಓದಿ. ಹಾಗಾದರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಾವು ಎಲ್ಲಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕಪ್ಪ ಅಂದರೆ ನೋಡಿ, 5th ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? 5th ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಬೇಕು. ಈಗ 5ನೇ ಕ್ಲಾಸ್ ಬುಕ್ಸನ್ನು ಓದ್ತೀರಿ. 6, 7, 8, 9, 10, 11, 12ನೇ ಕ್ಲಾಸ್ವರೆಗೂ ಓದಿ, ಅಪ್ ಟು PU ವರೆಗೂ ಓದಬೇಕಾಗತ್ತೆ. ಈ ಸಬ್ಜೆಕ್ಟನ್ನು ಡಿಗ್ರಿವರೆಗೂ ಓದುವಂಥದ್ದೇನು ಅವಶ್ಯಕತೆ ಇಲ್ಲ. ಕಾಮನ್ ಎಕ್ಸಾಮ್ಸ್ ಅಂತ ಇರುತ್ತೆ, ತುಂಬ ಹೈ ಲೆವೆಲ್ ಎಕ್ಸಾಮ್ಸಿಗೆ ಹೋದಾಗ ಡಿಗ್ರಿವರೆಗೂ ಕೂಡ ನಾವು ಓದಬೇಕಾಗತ್ತೆ. ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು ನಿಮಗೆ ಗೌರ್ಮೆಂಟ್ ಬುಕ್ಸ್ಗಳೇ. ಹಾಗಾದರೆ ಈ ಬುಕ್ಸನ್ನು ಯಾವ ರೀತಿ ಓದಬೇಕು, ಈ ಸಬ್ಜೆಕ್ಟ್ ನಿಮಗೆ ಇಲ್ಲಿ ಹೇಗೆ ಯೂಸ್ ಆಗುತ್ತೆ ಅಂಥೇಳಿ ನೋಡ್ಕೊಳ್ತಾ ಹೋಗೋದಾದರೆ ನೋಡಿ, ಈಗ 5th ಓದೋಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಿ. ಎಷ್ಟನೇ ಕ್ಲಾಸನ್ನು ಓದ್ತೀರಿ? 5ನೇ ಕ್ಲಾಸ್ ಬುಕ್ಸನ್ನು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನೋಡಿ, 5ನೇ ಕ್ಲಾಸಲ್ಲಿ ತುಂಬ ಬೇಸಿಕ್ ಕಾನ್ಸೆಪ್ಟ್ ಇರುತ್ತೆ. ಯಾವುದ್ರ ಬಗ್ಗೆ ಇರುತ್ತೆ? ಅರ್ತ್ ರಿಲೇಟೆಡ್ ಆಗಿರುವಂಥ ಕಾನ್ಸೆಪ್ಟ್ ಇರುತ್ತೆ ಜಿಯೋಗ್ರಫಿಯಲ್ಲಿ. ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ನೀವು 5ನೇ ಕ್ಲಾಸಿಗೆ ಓದ್ತಿರಂದಾಗ, ಈ ಭೂಮಿ ಎನ್ನುವಂಥದ್ದು ಯಾವ ಒಂದು ಕಾನ್ಸೆಪ್ಟಲ್ಲಿ ಬರುತ್ತೆ ಜಿಯೋಗ್ರಫಿಯಲ್ಲಿ ಅಂತ ಕೇಳಿದಾಗ, ನಾವು ಫಿಸಿಕಲ್ ಜಿಯೋಗ್ರಫಿಯನ್ನು ಸ್ಟಡಿ ಮಾಡ್ತೀವಿ. ಅಂದರೆ ಪ್ರಾಕೃತಿಕ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಓದ್ತಾ ಹೋಗ್ತೀವಿ. ಹಾಗಾದರೆ 5ನೇ ಕ್ಲಾಸ್ ಬುಕ್ಕನ್ನು ಹೋದಾಗ ನಮಗೆ ಅರ್ತ್ ರಿಲೇಟೆಡ್ ಕಾನ್ಸೆಪ್ಟ್ ಸಿಗುತ್ತಂದರೆ ಅದು ಫಿಸಿಕಲ್ ಜಿಯೋಗ್ರಫಿ ರಿಲೇಟೆಡ್ ಸಿಲೆಬಸ್ ಅಂಥೇಳಿ. ನೆಕ್ಸ್ಟು ಅದೇ ಅರ್ತ್ ರಿಲೇಟೆಡ್ ಕಾನ್ಸೆಪ್ಟನ್ನು ಮತ್ತು ಯಾವ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡ್ತೀವಿ ಅಂತ ನೋಡಿದಾಗ, ಸೀದಾ ನೋಡಿ 5ನೇ ಕ್ಲಾಸಿಂದ ನಾವು ಓದಬೇಕಾಗಿರುವಂಥದ್ದು 8ಗೆ ಬರಬೇಕಾಗತ್ತೆ. 8ನೇ ಕ್ಲಾಸಿಗೆ ಬಂದರೆ ಮತ್ತೆ ನಿಮಗೆ ಯಾವ ಜಿಯೋಗ್ರಫಿ ಸಿಗುತ್ತಪ್ಪ ಅಂದರೆ ಫಿಸಿಕಲ್ ಜಿಯೋಗ್ರಫಿನೇ ಸಿಗೋದು. ನೋಡಿ, ಇಲ್ಲಿ 5ನೇ ಕ್ಲಾಸ್ ಮಕ್ಕಳಿಗೆ ಲೆವೆಲಿಗೆ ಏನು ಬೇಕೋ ಅಷ್ಟು ಕಾನ್ಸೆಪ್ಟನ್ನು ಕೊಟ್ಟಿರ್ತಾನೆ. ಅದಾದ ನಂತರ 8ನೇ ಕ್ಲಾಸಿಗೆ ಬಂದಾಗ ಅದಕ್ಕಿಂತಲೂ ಹೆಚ್ಚಿನ ವಿಷಯಗಳನ್ನು ಆ್ಯಡ್ ಮಾಡಿರ್ತಾರೆ. ಆವಾಗ ನೀವು ಏನಾಗಿರುತ್ತಪ್ಪ ಅಂದರೆ ಇಲ್ಲಿ ಬೇಸಿಕ್ ತಿಳ್ಕೊಂಡಿರ್ತೀರಿ. ಎಕ್ಸ್ಟ್ರಾ ಅಡಿಷನಲ್ ಆಗಿ ಅಲ್ಲಿ ವಿಷಯಗಳು ಸಿಗೋದ್ರಿಂದ ನಿಮ್ಮ ನಾಲೆಡ್ಜು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಕಾನ್ಸೆಪ್ಟು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, 8ನ್ನು ಮುಗಿಸಿದಿರಿ, ಆಲ್ಮೋಸ್ಟ್ ಫಿಸಿಕಲ್ ಜಿಯೋಗ್ರಫಿ ಕಾನ್ಸೆಪ್ಟು ನಿಮಗೆ ಹತ್ತತ್ರ ಬಂದಿರುತ್ತೆ. ಅದಾದ ನಂತರದಲ್ಲಿ ನೆಕ್ಸ್ಟ್ ಡೈರೆಕ್ಟಾಗಿ ಎಲ್ಲಿಗೆ ಹೋಗ್ತಾವಪ್ಪ ಅಂದರೆ PU ಲೆವೆಲಿಗೆ ಹೋಗ್ತವೆ. 11th ಹೋಗ್ತೀವಿ ನಾವು. ಆ 11th PU ಬುಕ್ಸನ್ನು ಓದಿದರೆ ನಿಮಗೆ ಯಾವ ಜಿಯೋಗ್ರಫಿ ಸಿಗತ್ತಂದರೆ ಅಲ್ಲೂ ಕೂಡ ಫಿಸಿಕಲ್ ಜಿಯೋಗ್ರಫಿಯನ್ನೇ ಸ್ಟಡಿ ಮಾಡೋವಂಥದ್ದು. ಕ್ಲಿಯರಾ? ನೋಡಿ, 5ನೇ ಕ್ಲಾಸಲ್ಲಿ ಮತ್ತು 8ನೇ ಕ್ಲಾಸಲ್ಲಿ ಮತ್ತು 11th 11ನೇ ತರಗತಿಯಲ್ಲಿ ಈ ಪ್ರಾಕೃತಿಕ ಭೂಗೋಳದ ಬಗ್ಗೆ ವಿಷಯಗಳು ಇರ್ತವೆ. ಹಾಗಾದರೆ ಪ್ರಾಕೃತಿಕ ಭೂಗೋಳ ಅಂಥೇಳಿ ನಾವು ಸ್ಟಡಿ ಮಾಡೋದಾದರೆ ಏನೇನು ವಿಷಯಗಳ ಮೇಲೆ ಕಾನ್ಸೆಪ್ಟ್ ಇರುತ್ತಂದರೆ, ಯೂನಿವರ್ಸ್ ಬಗ್ಗೆ ಕೇಳ್ತಾನೆ. ವಿಶ್ವ ಆಗಿರ್ಬೋದು, ಗ್ಯಾಲಕ್ಸಿ ಆಗಿರ್ಬೋದು, ಸೋಲಾರ್ ಸಿಸ್ಟಮ್, ಸೌರವ್ಯೂಹ ಆಗಿರ್ಬೋದು. ನೆಕ್ಸ್ಟ್ ಅರ್ತಿಗೆ ರಿಲೇಟೆಡ್ ಆಗಿರುವಂತಹ ಭೂಮಿಯ ಚಲನೆ ಅಂತ ಬರುತ್ತೆ. ಅರ್ತ್ ರೊಟೇಷನ್, ಅರ್ತ್ ರೆವಲ್ಯೂಷನ್ ಅಂತ ಬರ್ತವೆ. ಅದಾದ ನಂತರ ಭೂಮಿಗೆ ಸಂಬಂಧಪಟ್ಟಂತೆ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್, ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತ ಬರ್ತವೆ. ಹಾಗೆ ಅದರ ಜೊತೆಗೆ ನಾವು ಯಾವ್ಯಾವ ಕಾನ್ಸೆಪ್ಟನ್ನು ಮತ್ತೆ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಪ್ಪ ಅಂದರೆ ಲಿಥೋಸ್ಫಿಯರ್, ಶಿಲಾಗೋಳ, ನೆಕ್ಸ್ಟು ಅಟ್ಮಾಸ್ಫಿಯರ್, ವಾಯುಗೋಳ ಅಂತ ಬರುತ್ತೆ, ಹೈಡ್ರೋಸ್ಫಿಯರ್, ಜಲಗೋಳ ಮತ್ತು ಜೀವಗೋಳ ಅಂತೇಳಿ ಕಾನ್ಸೆಪ್ಟ್ ಬರುತ್ತೆ. ಇವಿಷ್ಟನ್ನು ನೀವು ತಿಳ್ಕೊಂಡ್ರೆ ಯಾವ ಕಾನ್ಸೆಪ್ಟು ನಮಗೆ ಸಿಗುತ್ತೆ? ಫಿಸಿಕಲ್ ಜಿಯೋಗ್ರಫಿ ಅಥವಾ ಪ್ರಾಕೃತಿಕ ಭೂಗೋಳದ ಬಗ್ಗೆ ನಾವು ಅರ್ಥ ಮಾಡ್ಕೋಬೋದು. ಕ್ಲಿಯರಾ ಸ್ನೇಹಿತರೆ? ಇದು ಫಿಸಿಕಲ್ ಜಿಯೋಗ್ರಫಿ ರಿಲೇಟೆಡ್ಡು ಹೇಗೆ ಸ್ಟಡಿ ಮಾಡಬೇಕನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಇದಾದ ನಂತರ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕನ್ನು ಇಟ್ಕೊಂಡು ನೋಡ್ತಾ ಹೋಗೋದಾದರೆ ನೋಡಿ, ಈಗ 6th ಮತ್ತು 7th ಬಂದಾಗ
6ನೇ ಕ್ಲಾಸು ಮತ್ತು 7ನೇ ಕ್ಲಾಸನ್ನು ಓದ್ತೀರಿ ಸಿಲೆಬಸ್ಸನ್ನು. ಆ 6th 7th ಓದಿದರೆ ನಿಮಗೆ ಯಾವ ಜಿಯೋಗ್ರಫಿ ಕವರ್ ಆಗುತ್ತಪ್ಪ ಅಂದರೆ ವರ್ಲ್ಡ್ ಜಿಯೋಗ್ರಫಿ ಕವರ್ ಆಗುತ್ತೆ. ಆಲ್ಮೋಸ್ಟ್ ವರ್ಲ್ಡ್ ಜಿಯೋಗ್ರಫಿ ಈ ಒಂದು 6th ಮತ್ತು 7th ಸಿಗುತ್ತೆ. ಅಲ್ಲಿ ಯಾವ ವಿಷಯಗಳಿರ್ತವೆ, ಕಾಂಟಿನೆಂಟ್ ರಿಲೇಟೆಡ್ ಆಗಿ ಸ್ಟಡಿ ಮಾಡ್ತೀವಿ. ಕಾಂಟಿನೆಂಟ್ಸ್ ಮೀನ್ಸ್ ಖಂಡಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಈಗ ಭೂಮಿಯ ಮೇಲೆ ಒಟ್ಟು ಎಷ್ಟು ಖಂಡಗಳಿದಾವಪ್ಪ ಅಂದರೆ 7 ಕಾಂಟಿನೆಂಟ್ಸ್ಗಳಿದಾವೆ, 7 ಖಂಡಗಳು. ಆ 7 ಖಂಡಗಳು ಯಾವ್ಯಾವುದು ಅಂತ ನೋಡಿದಾಗ ಈಗ ಏಷ್ಯಾ, ನೆಕ್ಸ್ಟ್ ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ ಖಂಡವನ್ನು ಅಧ್ಯಯನ ಮಾಡ್ತೀವಿ. ಅದರ ಜೊತೆಗೆ ಸಮ್ ಪಾರ್ಟ್ ಆಫ್ ನ್ಯೂ ಕಾಂಟಿನೆಂಟ್ಸ್ ಆಗಿ ಹೊಂಟಿರೋದು ಯಾವುದಪ್ಪ ಅಂದರೆ ಜಿಲಾಂಡಿಯಾ ಅಂಥೇಳಿ, ಅದ್ರ ಬಗ್ಗೆನೂ ಕೂಡ ಅದರಲ್ಲೇ ಮಾಹಿತಿ ಸಿಗ್ತವೆ. ಆ ವಿಷಯಗಳನ್ನು ನಾವು ಯಾವ ಬುಕ್ಸಲ್ಲಿ ಓದ್ತೀವಪ್ಪ ಅಂದರೆ 6th 7th ಓದಿದರೆ ನಿಮಗೆ ಆಲ್ಮೋಸ್ಟ್ ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಕಾನ್ಸೆಪ್ಟು ಬರುತ್ತೆ. ಇನ್ನು ಅದರ ಎಕ್ಸ್ಟರ್ನಲ್ ಇನ್ಫಾರ್ಮೇಷನ್ ಏನಾದ್ರು ಬೇಕಿದ್ರೆ ಬೇರೆ ಬುಕ್ಸ್ಗಳನ್ನು ನಾವು ಡಿಗ್ರಿ ಬುಕ್ಸನ್ನು ಓದಬೇಕಾಗತ್ತೆ. ಕ್ಲಿಯರಾ? ಇದು ವರ್ಲ್ಡ್ ಜಿಯೋಗ್ರಫಿಯ ಬಗ್ಗೆ ಇಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ವರ್ಲ್ಡ್ ಜಿಯೋಗ್ರಫಿ ಆದ ನಂತರದಲ್ಲಿ ನಾವು 9th ಬರ್ತೀವಿ. 9ನೇ ತರಗತಿ ಬುಕ್ಸನ್ನು ಹೋಗ್ತೀವಿ ಹೈಸ್ಕೂಲಿಗೆ ರಿಲೇಟೆಡ್ ಆಗಿ. ಈ 9th ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಯಾವ ಜಿಯೋಗ್ರಫಿಯ ಬಗ್ಗೆ ಹೇಳುತ್ತಪ್ಪ ಅಂತ ಕೇಳಿದರೆ ನೋಡಿ, ಕರ್ನಾಟಕ ಜಿಯೋಗ್ರಫಿ ಸಿಗುವಂಥದ್ದು ನಿಮಗೆ ಯಾವ ಬುಕ್ಸಲ್ಲಿ ಅಂತ ಕೇಳಿದರೆ 9th ಬುಕ್ಸಲ್ಲಿ ಮಾಹಿತಿ ಸಿಗುತ್ತೆ. ಆ 9th ಬುಕ್ಸಲ್ಲಿ ಅಮ್ಮಮ್ಮ ಅಂದರೆ ಒಂದು 35 to 40 ಪೇಜಸ್ ಇದ್ದಾವೆ. ಅಷ್ಟರಲ್ಲಿ ನಿಮಗೆ ಈ ಒಂದು ಕರ್ನಾಟಕ ಜಿಯೋಗ್ರಫಿಗೆ ಏನು ಬೇಸಿಕ್ ಮಾಹಿತಿ ಬೇಕೋ ಅಷ್ಟು ಮಾಹಿತಿ ಇರುತ್ತೆ. ಅದ್ರ ಬಗ್ಗೆ ಇನ್ನೂ ಡೀಪಾಗಿ ನಿಮಗೆ ಮಾಹಿತಿ ಬೇಕಂದರೆ ನಾನೇ ಬರೆದಿರುವಂತಹ ಒಂದು ಕರ್ನಾಟಕ ಭೂಗೋಳ ಅಂತ ಒಂದು ಬುಕ್ ಇದೆ. ಆ ಕರ್ನಾಟಕ ಭೂಗೋಳದಲ್ಲಿ ಸಂಪೂರ್ಣವಾಗಿ ಒಂದು 20 ಅಧ್ಯಾಯಗಳಿದ್ದಾವೆ. ಆ 20 ಚಾಪ್ಟರ್ಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಒಳಗೊಂಡಿದೆ. ಅದರ ಜೊತೆಗೆ ಆ ಒಂದು ಬುಕ್ಕಲ್ಲಿ ಮತ್ತೇನು ಇಂಪಾರ್ಟೆಂಟ್ ಇದೆ ಅಂತ ನೋಡಿದಾಗ 31 ಜಿಲ್ಲೆಗಳ ಬಗ್ಗೆ ಮಾಹಿತಿನೂ ಕೂಡ ಸಿಗುತ್ತೆ. ಹಾಗೆ ಆ 31 ಜಿಲ್ಲೆಗಳ ನಂತರದಲ್ಲಿ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸ್ಗಳ ಬಗ್ಗೆ ಮಾಹಿತಿ ಇದೆ. ಇದುವರೆಗೂ UPSC ಎಕ್ಸಾಮಿಂದ PC ಎಕ್ಸಾಮ್ವರೆಗೂ ಆಲ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಏನೇನು ಕ್ವಶನ್ಸ್ಗಳು ಬಂದವೋ ಅಷ್ಟು ಕ್ವಶನಿಗೆ ಕೀ ಉತ್ತರ ಸಮೇತ ಕಾನ್ಸೆಪ್ಟನ್ನು ಕೊಟ್ಟಿದ್ದೀನಿ. ಹಾಗಾಗಿ 9th ಬುಕ್ಸ್ ಜೊತೆಗೆ ಆ ಒಂದು ಬುಕ್ಸನ್ನು ನೀವು ರೆಫರ್ ಮಾಡಿದರೆ ನಿಮಗೆ 100% ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 9ನೇ ಕ್ಲಾಸಿಗೆ ಹೋದಾಗ ನಾವು ಕರ್ನಾಟಕ ಜಿಯೋಗ್ರಫಿಯನ್ನು ಓದ್ತೀವಿ. ನೆಕ್ಸ್ಟು 10th ಬಂದು ಅಂದರೆ ಯಾವ ಜಿಯೋಗ್ರಫಿ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಇಂಡಿಯನ್ ಜಿಯೋಗ್ರಫಿ ಸ್ಟಾರ್ಟ್ ಆಗುತ್ತೆ. ನೋಡಿ 10th ಕೂಡ ಇಂಡಿಯನ್ ಜಿಯೋಗ್ರಫಿ ಇದೆ. ಅದೇ 11th ಒಂದು 2 ಚಾಪ್ಟ್ರು ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಇದೆ. ಮತ್ತು 12th ಕೂಡ ಇಂಡಿಯನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಿರುವಂಥದ್ದು. ನೋಡಿ 10th ಇದೆ, 11th ಒಂದು 2 ಯೂನಿಟ್ ಇದೆ. ಅದಾದ ನಂತರ 12th ಕೂಡ ಇಂಡಿಯನ್ ಜಿಯೋಗ್ರಫಿ ಸಿಗುತ್ತೆ. ನೋಡಿ ಇಂಡಿಯನ್ ಜಿಯೋಗ್ರಫಿ ಅನ್ನೋದನ್ನು ಓದಬೇಕಂದ್ರೆ ಈ ಬುಕ್ಸು ನೀವು ರೆಫರ್ ಮಾಡಬೇಕಾಗತ್ತೆ. ನೋಡಿ ವಿತ್ ಗವರ್ನಮೆಂಟ್ ಬುಕ್ಸ್ ರಿಲೇಟೆಡ್ ಆಗಿ ಈ ಒಂದು ಪಾರ್ಟನ್ನು ಹೇಗೆ ಕವರ್ ಮಾಡ್ಕೋಬೇಕು. ಇನ್ನೂ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಡಿಗ್ರಿ ಬುಕ್ಸನ್ನು ರೆಫರ್ ಮಾಡಬೇಕಾಗತ್ತೆ. ಆ ಥರ ಬುಕ್ಸನ್ನು ಕೂಡ ನೀವು ತೊಗೊಂಡು ಓದ್ಕೋಬೋದು. ಕ್ಲಿಯರ್ ಸ್ನೇಹಿತರೆ? ಇದು ಜಿಯೋಗ್ರಫಿ ವಿಷಯವನ್ನು ಓದುವಂಥ ಒಂದು ವಿಧಾನ. ಈಗ ನಮಗೆ ಕರ್ನಾಟಕ ಮತ್ತು ಇಂಡಿಯನ್ ಜಿಯೋಗ್ರಫಿ ಇದನ್ನು ಹೇಗೆ ಸ್ಟಡಿ ಮಾಡಬೇಕು, ಏನೇನು ಇರ್ತವೆ ಇದರಲ್ಲಿ ಸಿಲೆಬಸ್ ಅನ್ನೋದನ್ನು ಒಂದು ಕೀ ಪಾಯಿಂಟ್ ಟೈಪಲ್ಲೇ ನಾವು ಕವರ್ ಮಾಡ್ಕೊಳ್ಳೋದಾದರೆ ನೋಡಿ, ಭಾರತದ ಪ್ರಾಕೃತಿಕ ಲಕ್ಷಣಗಳು ಅಥವಾ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು, ಹಾಗೆ ಕರ್ನಾಟಕದ ಮಣ್ಣಾಗಿರ್ಬೋದು, ಭಾರತದ ಮಣ್ಣಾಗಿರ್ಬೋದು, ಹಾಗೆ ಸ್ವಾಭಾವಿಕ ಸಸ್ಯವರ್ಗಗಳು ಇಂಡಿಯಾ ಆರ್ ಕರ್ನಾಟಕ, ಫಾರೆಸ್ಟ್ ರಿಲೇಟೆಡ್ ಇರುತ್ತೆ, ಮಿನರಲ್ಸ್ಗಳು ಕಂಡುಬರ್ತವೆ, ರಿವರ್ ಸಿಸ್ಟಮ್ ಇರ್ತವೆ. ಅದಾದ ನಂತರದಲ್ಲಿ ನಿಮಗೆ ಇಂಡಸ್ಟ್ರಿಗಳಿರ್ತವೆ, ಪಾಪ್ಯುಲೇಷನ್ ಅಂತ ಬರುತ್ತೆ, ಟ್ರೈಬ್ಸ್ ಅಂದರೆ ಬುಡಕಟ್ಟು ಜನಾಂಗಗಳ ಬಗ್ಗೆ ಮಾಹಿತಿ ಇರುತ್ತೆ. ಇವೆಲ್ಲದನ್ನು ಒಳಗೊಂಡಿರುವಂತಹ ಒಂದು ಕಾನ್ಸೆಪ್ಟೇ ಇಂಡಿಯಾ ಆರ್ ಕರ್ನಾಟಕ ಜಿಯೋಗ್ರಫಿ. ಇಂಡಿಯಾ ಓದ್ತಾ ಹೋದರೆ ಇಂಡಿಯಾಕ್ಕೆ ರಿಲೇಟೆಡ್ ಇರುತ್ತೆ, ಕರ್ನಾಟಕ ಅಂತ ಅಂದರೆ ಕಂಪ್ಲೀಟ್ ಕರ್ನಾಟಕದ ಬಗ್ಗೆನೇ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಹೋಗ್ತೀವಿ. ನೋಡಿ ಇಷ್ಟು ಮಾಹಿತಿಯನ್ನು ನಾವು ಈ ಜಿಯೋಗ್ರಫಿ ವಿಷಯವನ್ನು ಯಾವ ರೀತಿ ಓದಬೇಕು ಅಂತ ತಿಳ್ಕೊಬೇಕಾಗಿರುವಂತಹ ವಿಷಯವಾಗಿರುತ್ತೆ. ಸ್ನೇಹಿತರೆ, ಇದರ ಆಧಾರದ ಮೇಲೆ ಓದ್ತಾ ಹೋಗಿ. ಅದರ ಜೊತೆಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಓಲ್ಡ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿ. ಯಾಕಂದರೆ ನೀವು ಯಾವ ಎಕ್ಸಾಮನ್ನು ಬರೆಯೋದಕ್ಕೆ ರೆಡಿ ಆಗಿದ್ದೀರಲ್ಲ, ಆ ಹಿಂದಿನ ಪ್ರಶ್ನೆಗಳು ಯಾವ ರೀತಿ ಬಂದವೆ, ಯಾವ ಚಾಪ್ಟರ್ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡ್ತವೆ. ನೋಡಿ, ನದಿಗಳಿಲ್ಲದ ಪ್ರಶ್ನೆ ಪತ್ರಿಕೆ ಇಲ್ಲ. ಅಂದರೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ರಿವರ್ ರಿಲೇಟೆಡ್ ಕಾನ್ಸೆಪ್ಟ್ ಇರುತ್ತೆ.
ಸೆನ್ಸಸ್ ರಿಲೇಟೆಡ್ ಕಾನ್ಸೆಪ್ಟ್ ಇರುತ್ತೆ, ಫಾರೆಸ್ಟ್ ಅಂದರೆ ನ್ಯಾಷನಲ್ ಪಾರ್ಕ್ ರಿಲೇಟೆಡ್ ಕ್ವಶನ್ಸನ್ನು ರೈಸ್ ಮಾಡೇ ಮಾಡ್ತಾನೆ. ಹಾಗೆ ಪ್ರಾಕೃತಿಕ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಅಂದರೆ ಕರ್ನಾಟಕ ಅಥವಾ ಭಾರತಕ್ಕೆ ಸಂಬಂಧಪಟ್ಟ ವಾಟರ್ ಫಾಲ್ಸ್ ಬಗ್ಗೆ ಕೇಳ್ಬೋದು, ಮೌಂಟೇನ್ಸ್ಗಳ ಬಗ್ಗೆ ಪ್ರಶ್ನೆಯನ್ನು ರೈಸ್ ಮಾಡ್ತಾ ಇರ್ತಾನೆ, ಮಿನರಲ್ಸ್ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನೆ. ಇವೆಲ್ಲ ವಿಷಯಗಳನ್ನು ಇಟ್ಕೊಂಡು ಕ್ವಶನ್ ಕೇಳ್ತಾನೆ. ಅಥವಾ ಇಂಡಿಯಾ ಅಥವಾ ಕರ್ನಾಟಕ ಅಂತ ನೋಡಿದಾಗ ನೈಬರಿಂಗ್ ಸ್ಟೇಟ್ ಬಗ್ಗೆ ಕೇಳ್ಬೋದು, ನೈಬರಿಂಗ್ ಕಂಟ್ರೀಸ್ಗಳ ಬಗ್ಗೆ ಕೇಳ್ಬೋದು, ಎಷ್ಟು ರಾಜ್ಯಗಳಿದ್ದಾವೆ, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ, ಎಷ್ಟು ಜಿಲ್ಲೆಗಳಿದ್ದಾವೆ, ಯಾವ ಜಿಲ್ಲೆ ಯಾವಾಗ ರಚನೆಯಾಯಿತು, ಅವೆಲ್ಲ ಮಾಹಿತಿಯನ್ನು ಇಟ್ಕೊಂಡು ಕ್ವಶನ್ಸನ್ನು ರೈಸ್ ಮಾಡ್ತಾ ಹೋಗ್ತಾನೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಈ ಒಂದು ಪ್ಯಾಟ್ರನನ್ನು ಇಟ್ಕೊಂಡು ಸ್ಟಡಿ ಮಾಡಿ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ವಿಧಾನದ ಮೇಲೆ ನೀವು ಓದ್ತಾ ಹೋದರೆ ನೀವು ಅಂದ್ಕೊಂಡಿರೋದನ್ನು ಅಚೀವ್ ಮಾಡೇ ಮಾಡ್ತೀರಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ವಿಷಯವನ್ನು ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ನಿಮಗೆಲ್ರಿಗೂ ಕೂಡ ವಂದಿಸ್ತಾ ನನ್ನ ಒಂದು ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.